ನೋಡ್ರಿ ಟೈಮ್ 10:30 ಆಗೈತಿ. ಯಜಮಾನ್ರು ಬಂದರು. ಇಷ್ಟೊತ್ತಿಗೆ ಏನು ಮಾಡಕತ್ತಿದ್ರು ಗೊತ್ತ್ರಿ, ಇಷ್ಟೊತ್ತು ಬಂದು ಬಳತ್ತವ್ರು ಒಂದು ಅರ್ಧ ತಾಸು ಆತು. ಹಳೇ ವಿಡಿಯೋ ನೋಡ್ಕೊಂಡು ಕೂತಿದ್ವಿ. ನಮ್ಮ ವಿಡಿಯೋ ನಾವು ನೋಡ್ಕೊಂಡು ಕೂತಿದ್ವಿ. ನಮ್ಮ ತನೂ ನೋಡೋದು ಬಿದ್ದು ಹಾಕಿರಿ. ನಮ್ಮ ತನೂ ಸಾಂದಿದೆ ಹೆಂಗೆ ಮಾತಾಡ್ತಿತ್ತಲ್ಲ ಆಗ್ದಾಗೆಲ್ಲ. ಅವಾಗಿನ ಆ ವ್ಯೂವರ್ಸ್, ಆ ಕಮೆಂಟ್ ಹಾಕೋರು ಅವ್ರದ್ದೆಲ್ಲ ನೋಡಿ ಭಾಳ ಖುಷಿ ಆಯ್ತು. ಹಿಂದಿಂದ ಎಷ್ಟು ಚಂದ ಇತ್ತಲ್ಲ ಅಂಥೇಳಿ. ನಮ್ಮ ತನೂ ಮಾತು ತನೂ ನೋಡಿದ್ರೆ ಇನ್ನೂ ಖುಷಿಯಾಗಿತ್ತು. ನಮ್ಮ ಮನೆ ತನೂನ ಪುಟ್ಟಾಣಿ ಅದ ರೀ. ಈಗ 2 ವರ್ಷದ ಹಿಂದಿನ ವಿಡಿಯೋ ನೋಡಿದ್ವಿ ನಾವು. ಏನು ಮಾಡಾಕತ್ತಿ ಕೆಂಪಿ? ಏನು ನೀರು ಕುಡಿಯತ್ಯಾನ? ಒಂದ್ಸಲ ನಕ್ಕ ಕಣ್ಣೀರು ಬಂದವ್ರಿ ಹುಡುಗ. ಪರಿ ನಕ್ಕೈತೆ ಅವ್ರು ಮಾಡಿದ್ದು ನೋಡಿ ಲಾಗ್ನಾಗ. ಈಗಿಂತ ಮಾಡ್ತಾನೆ, ಈಗಿಂತವು. ಹೆಂಗೈತ್ರಿ ಮನಿ? ಫಸ್ಟ್ ಬಂದಂಗಿನ ಮನಿ ನೋಡ್ದಂಗ ಆಗುತ್ತೆ. ಖಾಲಿ ಆರಾಮ ಆತು. ಮಕ್ಕೊಳಕ್ಕೆ ಜಾಗ ಅಂದ ಭಾಳ ದಿನ ಆಗಿತ್ತು ರೀ. ಅದ್ರಾಗ ಕೈ ಹಿಡ್ದಿದ್ದಿಲ್ಲ ಕೆಲ್ಸಕ್ಕೆ. ಅದನ್ನ ಇವತ್ತು ಕೈ ಇಟ್ಟೆ ಎಲ್ಲ ಮುಗೀತು. ಅಮಾಸಿದು ಕ್ಲೀನಿಂಗ್ ಏನು ಮುಗ್ದೈತೆ ಎಲ್ಲ ಸೇರ್ವಿ ಅದು ನೋಡ್ರಿ. ಎಷ್ಟರ ಸೀರೆ ತಂದು ಇಡ್ರಿ ಮ್ಯಾಲೆ. ಅಲ್ಲೇ ನಿಂತು ವಿಡಿಯೋ ಮಾಡೋಕ್ಕೂ ಐತಿ. ಆ ಫೋಟೋ ಫ್ರೇಮ್ ಚೇಂಜ್ ಮಾಡಿದ್ ನೋಡ್ರಿ. ಅಲ್ಲಿ ಕೃಷ್ಣಂದು ಪುಟಾಣಿ ಕೃಷ್ಣನ ಇಚ್ಚಕ್ಕೆ ಹಾಕಿ ನಮ್ಮ ಫ್ಯಾಮ್ಲಿ ಫೋಟೋ ಹಾಕಿದ್ದೆ. ಅಲ್ಲ ಗಡ್ಡ ಐತಿ ಫೋಟೋ, ಮಗನ ಫೋಟೋ ಹಾಕಿ. ಹಂಗೆಲ್ಲ ಮೇಲೆ ಕೆಳಗೆ ತುಂಬಿಸಿದ್ರೆ ಶೀಘ್ರ ಆಗೋದ. ಕೆಳಗೆ ಗ್ಯಾಪ ಬಿಡ್ತೀನಿ ನಾನು. ಆ ಬುಕ್ಸ್ ಯಾಕಲ್ಲಿ ಇಟ್ಟಿಗೆ ಗೊತ್ತಾರೆ? ಬುಕ್ಸ್ ಅಲ್ಲಿ ಇಡೋ ಜಾಗ ಅಲ್ಲದು. ಒಂದು ಚೀಲ ತೊಗೊಂಡು ನಿನ್ನ ಕಡೆಯಿಂದ ತುಂಬಿಸಿ ತೆಗೆದಿಡಿಸ್ ನೀವು. ಹೋದ ಶುದ್ಧವು ತೆಗಿಬೇಕು ಅವನು. ನಮ್ಮ ದೊಡ್ಡ ಮಾಮ ಮನೆ ಹೋಗಿದ್ನಲ್ಲ, ರವಿ ದರ್ಶನ ಇದುವರೆಗೆ ಎಷ್ಟು ಹೋದ್ರೆ ಅಷ್ಟು ಬುಕ್ಸ್ ಎತ್ತಿಟ್ಟೈತಿ. ನೋಟ್ಸು, ಟೆಕ್ಸ್ಟ್ ಬುಕ್ ಎಲ್ಲ. ಅಲ್ಲ ಆದ್ರೂ ಆತ ಪ್ರತಿಯೊಂದು ಎತ್ತಿಟ್ಟ. ಪ್ರತಿಯೊಂದು ಇಟ್ಟ ನಮ್ಮಮ್ಮ. ಟೆಕ್ಸ್ಟ್ ಬುಕ್ ಅವಾಗಿನ ಎಲ್ಲ ಒಂದು ನೋಟ್ಸ್ ಒಳಗೆಲ್ಲ ಸಬ್ಜೆಕ್ಟ್ ಬರ್ತಿದ್ರು. ಹಂಗಿತ್ತು ನಮ್ಮ ಕಡೆ. ಈಗ ಜಗ್ಗು ಎಷ್ಟು ಒಂದೊಂದು ಚೀಲ ಬರ್ತಾವನ್ನೆಲ್ಲ ಏನು ಮಾಡೋದು? ಒಂದು ವರ್ಷಕ್ಕೆ ಒಂದೊಂದು ಚೀಲ ಟೆಕ್ಸ್ಟ್ ಬುಕ್ ತೆಗೆದಿಡ್ಬೋದು. ಏನು ಅವನ ಒಳ್ಳೆ ಬರ್ದಿದೆ ABCD ಅದ ನಂಬರ್. ಒಂದು ರೂಮ ತುಂಬೈತೆ ನೋಡಿ ಒಂದು ಮನೆ ನೋಡ್ಬೇಕು ಬುಕ್ಸ್ಗೆ. ಅಲ್ಲ ಮನೆ ಬಿತ್ತೆ ತಗೋತಾರ. ಅವ್ನು 8 ರೂಪಾಯಿ ಕೆಜಿನ 5 ರೂಪಾಯಿ ಕೆಜಿನ ಹಾಕ್ತದು. ಚಲೋ ರದ್ದಿಗೆ ಮನ್ವಿತ್ತು. ಎರಡು ಊಟ ಮಾಡಿ ಅಶ್ವತ್ ಹಾಕೊಂಬರೋರು ಹಾಕೊಂಬರ್ಲ ಕುಂದ್ರಿ ತಗೊಂಡ್ರಿ. ಮನ್ಯಾಗಿದ್ರೆ ಕುಂದಿರ್ತೀರ ಮಮ್ಮಿ. ಈಗ ನಾವು ಹಳೆ ವಿಡಿಯೋ ನೋಡಿದಾಗ ನಗು ಬರ್ತಿಲ್ಲ ಮಗ. ನಾ ದೊಡ್ಡ ಆದ್ಮೇಲೆ ಈ ವಿಡಿಯೋ ನೋಡಿದ್ರೆ ನಗು ಬರ್ತೈತೆ. ಯಾಕಾಗತ್ ಮಮ್ಮಿ? ಯಾಕಂದ್ರೆ ಪ್ರತಿಯೊಂದನ್ನೇ ನೆನ್ಪಿಟ್ಕೊಳಕ್ಕೆ ಆಗಿರಲ್ಲ ನಮಗೆ. ಅದಕ್ಕೆ ಈ ವಿಡಿಯೋ ನೋಡಿದಾಗ ಖುಷಿ ಆಕೈತಿ. ಎಷ್ಟು ಹೆಲ್ಪ್ ಮಾಡಿ ಗೊತ್ತಾ ಮನ್ವಿತು? ಇಷ್ಟು ಕ್ಲೀನ್ ಮಾಡುವಾಗ ಸಲ ಕರೆದ್ರೂ ಬಂತು, ಬೇಸರ ಮಾಡ್ಕೊಳ್ಳಿಲ್ಲ. ಮತ್ತೆ ಡಸ್ಟ್ಬಿನ್ ತುಂಬೈತೆ ಕಸ, ಅದೊಂದು ಹಾಕ್ಬರಿ. ಮತ್ತು ಇಲ್ಲಿ ಒಲಿಗೆ ಹಚ್ಚಕ್ಕಂತ ಹಾಳಿ, ಅದು ಒಂದು ಬುಟ್ಟಿ ತುಂಬಿವು ಹಾಳಿಗಳ. ಬರೀ ಊಟಕ್ಕೆ ಬರೋಣ. ಇಡ್ಲಿ ರವೆ ನೆನ್ಸಿಳಿಲ್ಲ ಇನ್ನು. ಉದ್ದಿನಬೇಳೆ ಒಂದು ನೆನ್ಸಿಟ್ಟು ಮಿಕ್ಸ್ ಹಾಕ್ಬೇಕ್ರೆ ಅದನ್ನ. ತಗೊಂಡು ಬಿಸಿನೀರು ಸಾರು ಬರುತ್ತೆ. ಸಾರು ಮಾಡೀನಿ. ಓಪ ಹ್ಞೂ ಮಾಡೀನಿ ಬೇ. ಯಾಕೆ ಬೇ ನಡಿ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮಿದ್ರು ಅಂತ ಅಂದ್ಕೊಂಡ್ರಿ. ಬರೀ ಇವತ್ತಿನ ಲಾಗ್ನ ಈಗ ಶುರು ಮಾಡ್ಕೊಂಡಿರ್ತೀನಿ. ಇವತ್ತು ಅಮಾವಾಸ್ಯೆ ಬೆಳಿಗ್ಗೆ 6 ಗಂಟೆಗೆ ಎದ್ದಿದ್ದು. 6 ಗಂಟೆಯಿಂದ ಎಲ್ಲ ಕೆಲಸನ ಮುಗಿಸ್ಕೊಂಡಿನಿ. ಪೂಜೆ ಎಲ್ಲ ಆಯಿತು. ತನಗೆ ಸ್ನಾನ, ಒಂದು ನಾಷ್ಟಕ್ಕೆ ಒಂದು ಫಸ್ಟ್ ಟ್ರಿಪ್ ಇಡ್ಲಿ ಹಾಕಿ ಅವ್ನಿಗೆ ಜಾಕ ಮಾಡಿಸ್ಕೊಂಡೇನ್ರಿ. ಮೈ ವರ್ಷ ಬಟ್ಟೆ ಹಾಕೊಂಬಕಂದ. ಬರೀ ಇವತ್ತಿನ ದಿನದ ರೂಟೀನ್ ಡೈಲಿ ಲಾಗ್ ಏನೆಲ್ಲ ಐತಿ ಎಲ್ಲ ಶೇರ್ ಮಾಡ್ಕೊತೀವಿ. ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ಈಗ ಇಡ್ಲಿ ಮಾಡಕ್ಕೆ ಜೊತೆಗೆ ಚಟ್ನಿ ಮಾಡ್ತೀನಿ. ಈಗ ತೊರ ಬೇಕಲ್ಲ ಇಡ್ಲಿ ನೋಡ್ರಿ ಸೂಪರ್ ಇರೋದು ಅಂತ ತೋರಿಸ್ತೀನಿ. ಹಾಕ್ಬಿಡೋದು ಒಳ್ಳೆ ಹಾಕೋರ್ಗೆ ತದಾಗತ್ತೆ. ನಂದು ಇಷ್ಟು ತೆಗೆದು ಪರ್ಫೆಕ್ಟ್ ಅಲ್ಲ.
ನೀವು ಹುಷ್ ಮಾಡಿ ಬರೋಷ್ಟೊತ್ತಿಗೆ ನಾ ಕುದ್ದವಿಲ್ಲ ಕುದ್ದವು ನೋಡು ಹಾಂ ಪುಷ್ ಮಾಡಿಸಿ ಬರೋಷ್ಟೊತ್ತಿಗೆ ಕುದ್ಬಿಟ್ಟವು ತನು ದೊಡ್ಡ ದೊಡ್ಡ ಆಗ್ಬಿಟ್ಟವು ಕಲ್ಲ ಉಬ್ಬಿಟ್ಟವು ನೆಕ್ಸ್ಟ್ ಪ್ಲೇಟಿಗೆಲ್ಲ ಹತ್ತೇವು ಇದು ರವೆ ಇಡ್ಲಿ ರೀ ನಾ ರೇಷನ್ಗೆ ಇದು ಮಾಡ್ತಿದ್ನಲ್ಲ ಇಡ್ಲಿ ರವೆ ತರಿಸಿ ಮಾಡಿರೋದು ಇಡ್ಲಿ ಸೂಪರ್ ಆಗಿ ಈಗ ಸಾಫ್ಟ್ ಆಗಿ ನೋಡ್ರಿ ಅದ್ರಾಗ ಒಂದು ಪ್ಲೇಟ್ ತೆಗಿತೀನಿ ಫಸ್ಟ್ ತೆಗೆದು ಹಾಕಿ ಇಟ್ಟಿಲ್ಲ ಮುಚ್ಚಳ ಐತೆ ಆರಲ್ಲ ಇದು ಹಾಟ್ ಬಾಕ್ಸ್ ಇದು ಹಾಗೆ ಹಾಟ್ ಬಾಕ್ಸ್ ಅಲ್ಲೇ ನೋಡಿ ಹಾಕ್ಲೇನ ಹಾಟ್ ಬಾಕ್ಸ್ನಾಗ ನಮ್ಗೆ ಒಂದಲ್ಲ 4 ಹಾಟ್ ಬಾಕ್ಸ್ ಅದ ರೀ ಒಂದು ಉಪಯೋಗಿಸಲ್ಲ ಹಾಟ್ ಬಾಕ್ಸ್ ಸೂಪರ್ ಅದಾಗ ಆಗ್ಬಿಡು ಮಧ್ಯಾಹ್ನವರೆಗೆ ತಡಿತಾವ ಅವೇನು ಎಲ್ಲ ಒಂಥರ ಗಟ್ಟಿ ಗಟ್ಟಿ ಆಗಿಬಿಟ್ಟಿರ್ತಾವೆ ನೋಡ್ರಿ ವಾವ್ ಸೂಪರ್ ಒಂದು ಇಡ್ಲಿನ ಹೋಗಿ ಎಷ್ಟು ಕೊಂಡಾಯ್ತಲ್ಲ ಖುಷಿ ಅದು ಇರುತ್ತೆ ರೆಡಿ ಅದು ನೋಡ್ರಿ ಏನು ಮಸ್ತ್ ಬಂದವು ಅಲ್ಲ ಅಪ್ಪಾಜಿ ಕ್ಲಿಯರ್ ಕಾಣತೈತಿಲ್ಲ 4 ಬಾಲ್ ತೆಗೆದಾನು 4 ತೆಗೆದ ಸಖತ್ ಸಾಫ್ಟಾಗಿ ಭಾರಿ ಬಂದಾರ ಇಡ್ಲಿ ಮಾತ್ರ ಹೋಟೆಲ್ ಇದ್ದಂಗೆ ಇದಾವೆ ನೋಡ್ರಿ ಇಡ್ಲಿ ಚಟ್ನಿ ರೆಡಿ ಆಯಿತು ಸೂಪರ್ ಆಗ್ಯಾವು ಇಡ್ಲಿ ಮತ್ತು ಚಟ್ನಿ ಮಾತ್ರ ಸಾಫ್ಟ್ ಆಗ್ಯಾವ ಸೂಪರ್ ಆಗ್ಯಾವ ತಿನ್ರಿ ನೀವು ತಿಂದಿಲ್ಲ ನಮ್ಮ ತಾಯಿ ಮುಚ್ಚಿನ ನೀವು ತಿನ್ನಿ ಅವ್ರಿಗೆ ಹಾಂ ತಿನ್ನಿರಿ ಹಾಂ ತಿಂದ್ರಿ ಸರಿ ಸಾಕು ಸರಿ ಹಾಂ ನಡಿ ತಿಂದ ಖಾಲಿ ಮಾಡಿತ್ತು ಚಟ್ನಿ ಮಾಡಿ ಅವ್ರಿಗೆ ಹಾಕ್ಕೊಟ್ರಿ ಇನ್ನೊಂದು ಟ್ರಿಪ್ ಹಾಕ್ಬೇಕು ಇನ್ನೂ 2 ಸಲ ಆಗತ್ತಾ ಯಶವಂತರಿಗೆ ಬರ್ರಿ ಅಂತ ಹೇಳೀನಿ ಚಟ್ನಿಗೆ ಒಗ್ಗರಣೆ ಕೊಡ್ಬೇಕಂತ ಕರ್ಬೇವು ಅದನ್ನೆಲ್ಲ ಎತ್ತಿಟ್ಕೊಂಡೀನಿ ಒಗ್ಗರಣೆ ಕೊಟ್ಟಿಲ್ಲ ಆಮೇಲೆ ಕೊಡ್ತೀನಿ ಕಂದ್ರೆ ಸ್ವಲ್ಪ ಟೊಮೆಟೊ ಸಾರು ಹಾಕ್ಲಿ ಹೆಂಗೆ ಚಲೋ ಆಗುತ್ತೆ ಅದ್ರೊಳಗೆ ಇವನು ಆಚೆ ಭಾಳತ್ತಾತ್ರಿ ಫೋನ್ ಬಂದೈತೆ ಮಾತಾಡ್ಕೊಂಡು ಹಂಗಾಗಿ ಗ್ಯಾಸ್ ಆಫ್ ಮಾಡಿಬಿಟ್ಟಿದ್ದೆ ಆಗಿದ್ದೆವು ತೆಗೆದಾಕನೀಗ ಈಗ ನೋಡ್ರಿ ಯಜಮಾನ್ರು ಬಂದರು ನಾಷ್ಟ ಹಾಕೊಡಾಕತ್ತೀನಿ ಏನಿದ್ದು ಇಡ್ಲಿಯಿಂದ ಪ್ಲಸ್ ಮೈನಸ್ ಮಾಡ್ತೀನಿ ಎಲ್ಲ ಇಡ್ಲಿನ ಸರ್ವ್ ಮಾಡಾಕ್ತೀನಿ 4 5 5 + 5 10 ಎಷ್ಟು ಇಡ್ಲಿ ನನ್ನ ಕೈ ನಡುಗ್ತಾವಲ್ಲಪ್ಪ 5 ನನ್ನ ಕೈ ನಡಗಲ್ಲ ನನ್ನ ಕೈ ನಡಗ್ತಾವ ಅದ್ರ ಜೊತೆಗೆ ಒಂದು ವಡ ರೀ ಇದು ಇಡ್ಲಿ ಒಂದು ವಡ ಸಮ ಇದಿಷ್ಟು ನಾ ಮಾಡಿರೋದು ಸಾಂಬಾರು ಯಜಮಾನ್ರು ತೊಗೊಂಬಂದಾರೆ ಅವ್ರಿಗೆ ಸಾಂಬಾರೆಲ್ಲ ಹೋಗಲ್ಲ ನಂಗೆ ಅಂತೇನಿಲ್ಲ ಮನಸ್ಸಲ್ಲ ತಮ್ಮ ಹೌದಾ ಹೋಗಲ್ಲ ನಿಂಗೆ ಹಾಕ್ಕೊಡ್ತಾನೆ ಪ್ಲೇಟ್ ತಮ್ಮ ಸ್ವಲ್ಪ ಮೇಲೆ ಹಾಕ್ಲಾ ನಿಮಗೆ ಸಾಂಬಾರು ನಂಗೆ ಹಾಕು ಇಡ್ಲಿ ಮೇಲೆ ಇಷ್ಟ ಅಲ್ಲ ನಿಮಗೆ ಇಲ್ಲ ಇಲ್ಲಿ ಸೈಡ್ ಹಾಕ್ಲು ನಿನಗೆ ಹೆಂಗೆ ಅನ್ಸುತ್ತೆ ನಿನಗೆ ಏನು ನೀ ಏನು ಮಾಡ್ತೀನಿ ನಿನಗೆ ಗೊತ್ತಾಗಲ್ಲ ಹೆಂಗೆ ಹಾಂ ಹಂಗೇನಿಲ್ಲ ನೋಡಿ ಹಾಂ ನಾನು ಮಾಡ್ರಿ ಅಂತ ಇಡ್ಲಿ ಚಟ್ನಿ ಒಂದು ಪಟ ಹೊಡಿರ ಅದನ್ನು ಹಂಗೆ ಇರಲಿ ಸಾರು ಉಳ್ತಾರೆ ಇಲ್ಲ ಈ ಕಡೆ ಹೆಂಗೈತೆ ಇಲ್ಲಿ ಕೊಡಿ ಯಜಮಾನ್ರೆ ಹೆಂಗೈತಿ ಇಡ್ಲಿ ಚಟ್ನಿ ಚಟ್ನಿ ಬರ ಇಡ್ಲಿ ಚಲೋ ರೇಷನ್ ಇಡ್ಲಿನ ಹಂಗೆ ಮಾಡ್ತೀನಿ ಮತ್ತು ರವೆ ಇಡ್ಲಿ ಅಂದ್ರೆ ಇನ್ನೂ ಮಸ್ತ್ ಮಾಡ್ತೀನಿ ಚೆನ್ನಾಗಿದೆ ನೀನು ಅಂತ ಹೇಳ್ತೀಯ ಅದೀನಿ ಹೌದಾ ಚಟ್ನಿ ಬಾ ತಿನ್ ಬಾ ಈ ಹುಡುಗ ಸಾಂಬಾರನ್ನ ಈಗ ಉಪ್ಪಿಟ್ಟು ಮಾಡ್ಕೊಂಡು ತಿಂದ ಚೆನ್ನಾಗಿತ್ತು ಇಡ್ಲಿನ ಅದಕ್ಕೆ ಬೈದೀನಿ ಆಗಲ್ಲಾರ ಬೈದೀನಿ ನಿಂಗೆ ಹಂಗೆ ತಿನ್ನ ಆಸೆ ಇದ್ರೆ ಉಪ್ಪಿಟ್ಟು ಮಾಡ್ಕೊಡ್ತೀನಿ ಅಲ್ಲ ಅದನ್ನ ಇಡ್ಲಿ ಮಾಡಿ ಮತ್ತು ಅದು ನೀನು ಆ ಥರ ಮಾಡ್ಕೊಂಡದಂತ ಬೈದೀನಿ ಅವಾಗ ಸುಮ್ಮನೆ ತಿನ್ನಲ್ಲ ಈಗ ಮತ್ತೆ ಸಾಂಬಾರಲ್ಲ ಒಳ್ಳೆ ಮತ್ತೆ ಮಾಡ್ಕೊಂಡು ಹೋಲ್ಬಿಡು ಅದು ಇಷ್ಟ ಬಂದಂತ ತಿಲ್ಲಿ ಹ್ಞೂ ನಿಮ್ಮ ಮನೆಗೆ ಯಾರು ಏನಂತಾರೆ ಇದ್ರೆ ಕಮೆಂಟ್ ಮಾಡಿ ಹೇಳ್ರಿ ಇಡ್ಲಿ ತಿನ್ನಂಗೆ ತಿನ್ನೋದೇ ಇಲ್ಲ ಅವರು
ಕಲಿಸಿ ಚೌ ಬಾತ್ ಮಾಡಿಬಿಡ್ತಾರ ನಾನು. ಇಡ್ಲಿ ಉಪ್ಪಿಟ್ಟು. ಹಾಂ, ಇಡ್ಲಿ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನೋದು. ಅಷ್ಟೊತ್ತು ಜಳಕ್ಕಾಗೈತೆ ರೀ ಅಮಾವಾಸ್ಯೆ. ನಾನು ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದ್ಕೊಂಡೆ, ಇಡ್ಲಿ ಮಾಡ್ಕೊತ ನಿಂತ್ಬಿಟ್ಟೆ. ಇಲ್ಲೊಂದು ಪೇಷಂಟ್ ಐತಲ್ಲ ರೀ, ಪೇಷಂಟ್ ನೋಡ್ಕೋಬೇಕಲ್ಲ, ಹೊಟ್ಟೆಗೆ ಹಾಕಿ ಔಷಧಿ ಹಾಕಿ ಕರ್ಕೊಂಡು ಹೋಗ್ಬೇಕಂತೇಳಿ ಮಾಡ್ಕೊತ ನಿಂತು. ಹಾಂ, ಅಲ್ಲಿ ಹೀಟ್ ಆಗೈತೆ ನೋಡಿ ಸ್ವಲ್ಪ. ಅದು ಬಿಸಿನೀರು ಕುಡಿದು ಹೊರ ಬೀಳತೈತೆ ರೀ. ಕೆಮ್ಮಿನ ಸಲ ಬಿಸಿನೀರು ಹಾಕ್ತಿರಿ ಅವ್ನಿಗೆ. ಅದು ಎಷ್ಟು ದಿನ ತಡ್ಕೊತೈತೆ, 1 ವಾರ ತರದಿದ್ದ ಹೆಚ್ಚು ಒಂದು ದೇಹ ಈಗ ಬಿಸಿನೀರನ್ನ. 2 ದಿನ ಕುಡಿಯಲ್ಲ ಹೀಟ್ ಆಗೋದು. ದೀಪ ನೋಡ್ರಿ, ಅದು ಗಾಳಿ ಐತಿ, ಅದ್ರ ಶಾಂತಿಗೆಲ್ಲ ತುಳಸಿ ಮುಂದೆ ದೀಪ ಹಾಕೋರಿ. ಏನು ಬೇಕು ಅಲ್ಲೇ ಐತೆ ನೋಡಿ, ಎಲ್ಲ ಹಾಕೋರಿ. ತೊಂಬರ್ತೀನಿ. ಇಡ್ಲಿ ಇಲ್ಲಿ ಅದ ನೋಡಿ. ಅಲ್ಲ, ನಾ ಹಾಕಿನಂತ ಕುಂದ್ರಬೇಡ್ರಿ, ನಂಗೆ ಮಾತಾಡ್ಕೊಂಡು ಕುಂತಾರೆ. ಈಗ ನೋಡ್ರಿ ಮಧ್ಯಾಹ್ನ 2 ಗಂಟೆ ಐತೆ ಕರೆಕ್ಟ್. ಅಡುಗೆಗೆ ಪಲಾವ್ ಮಾಡಿಟ್ಟಿನಿ. ಈ ಕಡೆ ನಮ್ಮ ಯಜಮಾನ್ರು ಶೇಂಗಾ ಚಟ್ನಿ ಮಾಡಾಕತ್ತಾರೆ. ಯಾಕೆ ಹಿಂಗೆ ಮಾಡ್ರಿ ಒಮ್ಮೆ ಬಾಳೆ ಜಾಸ್ತಿ ಆಗಿ ಜಾಸ್ತಿ ಬಾಳೈತಲ್ಲ, ಅದು ಸ್ವಲ್ಪ ಶೇಷ ಆಯ್ತು ಅಷ್ಟೇ. ನಿಮ್ಮ ಬೆಳ್ಳುಳ್ಳಿ ಖಾರನ ಮಾಡಾಕತ್ತಿ ಮತ್ತು ಶೇಂಗಾ ಚಟ್ನಿ ಮಾಡಿಬಿಟ್ಟು ನಂಗೆ 1-2 ಕಾಳು ಕೊಡ್ರಿ. ಹೌದು, ಭಾಳ ನಾವು ಅವೇ ನೀರು. ಈಗ ನೋಡ್ರಿ ರಾತ್ರಿ ಅಡುಗೆಗೆ ಮಧ್ಯಾಹ್ನ ಮಾಡಿದ್ದು ಪಲಾವ್ನೇ ಇತ್ತು. ಇಡ್ಲಿ ಅಂತೂ ಭಾಳ ಉಳ್ದಿದ್ರಿ. ಇನ್ನೂ ಒಂದು 2-3 ಜನ ನಾಷ್ಟ ಮಾಡೋಷ್ಟೇ ಇಡ್ಲಿ ಉಳಿದ್ಬಿಟ್ವು. ಹಾಗಾಗಿ ಅದನ್ನೇನು ಮಾಡೋದು ಅಂತೇಳಿ ಚೆಲ್ಲಕ್ಕೆ ಮನ್ಸಂತೂ ಇರಲಿಲ್ಲ. ಹಾಗಾಗಿ ಅದ್ರದ್ದು ಉಪ್ಪಿಟ್ಟು ಮಾಡೋಣ. ಸೂರ್ಯವಂಶ ಪಿಕ್ಚರ್ನಾಗ ಇದನ್ನು ತೋರ್ಸ್ಯಾರ ಗೊತ್ತೈತ್ರಿ, ಅದನ್ನ ಹೇಳ್ಯಾರ. ಆ ಥರ ಮಾಡೋಣ ಅಂತೇಳಿ ಮಾಡಾಕತ್ತೀನಿ. ನೋಡ್ತಿರ್ಬೋದು, ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹೆಚ್ಚಿಕೊಂಡೀನಿ, ಕರಿಬೇವು ತಗೊಂಡು ಸ್ವಲ್ಪ ಶುಂಠಿ ಸಣ್ಣ ಕಟ್ ಮಾಡಿ ಇಟ್ಕೊಂಡೀನಿ ರೀ. ಈಗ ನೋಡ್ತಿರ್ಬೋದು ಸಣ್ಣ ಬುಟ್ಟಿ ತೊಗೊಂಡೀನಿ. ಎಣ್ಣೆ ಹಾಕಿನಿ, ಜೀರಿಗೆ ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ಸ್ವಲ್ಪ ಕರಿಬೇವು, ಹಸಿಮೆಣ್ಸಿನ್ಕಾಯಿ ಅದೆಲ್ಲ ಹಾಕಿ ಫ್ರೈ ಮಾಡಬೇಕು. ಉದ್ದಿನಬೇಳೆ ಹಾಕೇನ್ರಿ, ಕಡಲೆಬೇಳೆ ಹಾಕ್ಬೇಕು. ಆ್ಯಕ್ಚುಲಿ ಕಡಲೆಬೇಳೆ ಖಾಲಿ ಆಗೈತೆ, ಹಂಗಾಗಿ ಉದ್ದಿನಬೇಳೆ ಹಾಕ್ಕೊಂಡೀನಿ. ಕರಿಬೇವು, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಇಷ್ಟು ಹಾಕಿ ಹಸಿ ವಾಸನೆ ಹೋಗೋರಿಗೆ ಫ್ರೈ ಮಾಡಿಕೊಂಡು, ಅವು ಉದ್ದಿನಬೇಳೆ ಎಲ್ಲ ರೋಸ್ಟ್ ಆಗಬೇಕು ರೀ, ಅಲ್ಲಿವರೆಗೆ ಫ್ರೈ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಿದೆ. ಇಡ್ಲಿಗೆ ಉಪ್ಪು ಹಾಕ್ಕೊಂಡಿರ್ತೀವಿ, ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕಬೇಕು ಇದಕ್ಕೆ, ಇಲ್ಲ ಮತ್ತೆ ಜಾಸ್ತಿ ಆಗಿಬಿಡ್ತೈತಿ. ಸೂಪರ್ ಆಗೈತಿ ಟೇಸ್ಟ್ ಮಾತ್ರ. ಇದಕ್ಕೆ ಇನ್ನೆರಡು ಏನು ಕಡಿಮೆದು ಹಾಕೋ ಪದಾರ್ಥ ಏನಪ್ಪ ಅಂದ್ರೆ, ಕೊತ್ತಂಬರಿ ಇರಲಿಲ್ಲ ಲಾಸ್ಟಿಗೆ ಹಾಕೋಕ್ಕೆ. ಆಮೇಲೆ ಇದು ನಿಂಬೆಹಣ್ಣು ಇರಲಿಲ್ಲ ರೀ, ನಿಂಬೆ ಹುಳಿ ಹಿಂಡಬೇಕು ಇದಕ್ಕೆ, ಅಂದ್ರೆ ರುಚಿ ಮಸ್ತ್ ಬರ್ತೈತೆ. ಅದು ಒಂಚೂರು ಕಲರ್ಫುಲ್ಲಾಗಿ ಬರಲಿ, ಮಕ್ಳು ಇಷ್ಟಪಟ್ಟು ತಿಂತಾರೆ ಅಂತೇಳಿ ಒಂಚೂರು ಅರಿಶಿನ ಹಾಕ್ಕೊಂಡೆ ಅದಕ್ಕೆ. ಆದರೆ ನಿಂಬೆಹಣ್ಣು ಇರಲಿಲ್ಲ ರೀ, ಅದೊಂದು ಮಿಸ್ ಆಯ್ತು. ಸ್ವಲ್ಪ ಪರವಾಗಿಲ್ಲ, ಚಲೋನೇ ಆಯ್ತು ಟೇಸ್ಟ್. 100% ಏನು ಕೊಡೋಕ್ಕಾಗಲ್ಲ, ನಿಂಬೆಹಣ್ಣು ಇದ್ರೆ ಮಾತ್ರ ಮಸ್ತ್ ಆಗುತ್ತೆ. ಅದು ಕಂಪ್ಲೀಟ್ ರುಚಿಯಾಗಿ ಬರ್ತೈತಿ. ನೋಡ್ತಿರ್ಬೋದು, ನಮ್ಮ ಮನ್ವಿತಿನ ಕೈ ಕೊಟ್ಟಿದ್ದು ನಾನು ಇದು ಇಡ್ಲಿನ ಪೂರ್ತಿ ಇದು ಮಾಡ್ಕೋದ್ರು ಮಾಡಂತೇಳಿ ಮಾಡಿಕೊಟ್ಟಾರ ಹೊರಗಡೆ ಕೂತ್ಕೊಂಡು. ಈಗ ತೊಗೊಂಬಂದು ಕೊಟ್ಟಾರಿ. ಈಗ ನಾವು ಒಗ್ಗರಣೆ ಅದಕ್ಕೆ ಹಾಕಿದೆ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಇಡ್ಲಿ ಉಪ್ಪಿಟ್ಟು ರೆಡಿ ಆಗ್ಬಿಡ್ತೈತೆ ರೀ. ಚಲೋ ಆಗಿರ್ತೈತಿ ತಿನ್ನಕ್ಕೆ. ಲಾಸ್ಟಿಗೆ ತೆಂಗಿನ ತುರಿ ಒಂದು ಹಾಕ್ಬೇಕು ರೀ, ತೆಂಗಿನಕಾಯಿ ತುರಿ ಅದೊಂದು ಹಾಕಿಲ್ಲ ನಾನು. ಇಷ್ಟನ್ನು ಹಾಕಿ ಮಾಡಿದ್ರೆ ಇನ್ನೂ ಪರ್ಫೆಕ್ಟಾಗಿ ಟೇಸ್ಟ್ ಬರ್ತೈತಿ. ಇದು ಒಂದು ಏನೋ ಸಮಾಧಾನ ಆಗ್ತದೆ. ನನ್ನ ಭಾಳ ಆಹಾರ ಸ್ವಲ್ಪ ಕೆಡ್ಸೋದು ಸ್ವಲ್ಪ ಜಾಸ್ತಿನೇ ಅದ. ಅಂಥದ್ರಲ್ಲಿ ನನ್ನಂತಕ್ಕೆ ಈ ಥರ ಇನ್ನೊಂದು ಅಡುಗೆನ ಇನ್ನೊಂದು ವೇಸ್ಟ್ ಮಾಡ್ದಲ್ಲ, ಇನ್ನೊಂದು ಹೊಸ ಬಿಸಿ ಅಡುಗೆ ಮಾಡಿದ್ನಿ. ಅದರಿಂದಲ್ಲ ಖುಷಿ ಆಯಿತು ನನ್ನ ಮೇಲೆ. ನನಗೆ ಹಬ್ಬ ಇವತ್ತು ಕೆಡಿಸ್ಲಿಲ್ಲ ಏನೂ ಅಂತೇಳಿ. ಯಾಕಂದ್ರೆ ಇಡ್ಲಿ ಮಾಡೋದು ಕಸರತ್ತು ಹೊಸ ಇರುತ್ತನ್ರಿ, ಅದನ್ನ ರುಬ್ಬಿಟ್ಟು ಅಲ್ಲ ನೆನೆಸಿಟ್ಟು ರುಬ್ಬಿಟ್ಟು ಅಷ್ಟೊತ್ತವ್ರಿಗೆ ನಿಂತು ಮಾಡಿರ್ತೀವಿ. ಚೆಲ್ಲಕ್ಕೆ ಒಂಚೂರು ಮನಸ್ಸಿರಲಿಲ್ಲ. ನಮ್ಮ ಶ್ರಮ ನಮಗೆ ಗೊತ್ತು. ಅದು ಜಳದಾಗ ನಿಂತು ಮಾಡಿದ್ದೆ. ನೋಡ್ತಿರ್ಬೋದು, ಮಮ್ಮಿಗೆ ಟೇಸ್ಟ್ ಮಾಡೋಕೆ ಕೊಟ್ಟೆ, ಸ್ವಲ್ಪ ಹಾಕಿ ಭಾಳ ಇಷ್ಟಪಟ್ಟ. ಸೂಪರ್ ಆಯ್ತು ಮಮ್ಮಿ ಅಂತ ಹೇಳಿದ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರ್ತ ಅನ್ಕೋತೀನಿ. ನಾವು ಆರಾಮದೀವಿ ರೀ. ಆ್ಯಕ್ಚುಲಿ ವಿಡಿಯೋ ನೀನು ಹಾಕ್ಬೇಕಿತ್ತು ರೀ, ಹಿಂದೆ ಮುಂದೆ ಆಗೈತಿ. ಮೊನ್ನೆ ನಮ್ಮ ಇಟ್ಟು ಹಾರೋಗಿತ್ತಲ್ರಿ, ಅದು ಹಾರೋಗಿತ್ತಲ್ರಿ. ಅದು ಮತ್ತೆ ವಾಪಸ್ ಸಾಯಂಕಾಲ ಮನೆಗೆ ಬಂದಿತ್ತಂತ್ರಿ. ಅದ್ರ ಪ್ರೂಫ್ ನೋಡ್ರಿ, ಇಲ್ಲ ನಿಮಗೆ ತೋರಿಸ್ತೀನಿ, ಕ್ಯಾಮ್ರಾದಲ್ಲಿ ಕಡೆ ಆಗೈತಿ. ಇಲ್ಲಿ ಏನಾಗಿದೆ ಅಂದ್ರೆ, ಇವರೆಲ್ಲರೂ ಸುತ್ತಮುತ್ತ ನಮ್ಮ ಮನೆ ಕಡೆ ಇರೋ ಹುಡುಗರು ರೀ, ನಮ್ಮ ಮನೆ ಎದುರುಗಡೆ ಇರೋ ಗಿಡದಾಗ ಬಂದು ಕುಂತೈತಂತ್ರಿ. ಅದು ಭಾಳ ಓದ್ರಾಕತ್ತೈತಂತ. ಅದು ಸೌಂಡಿಗೆ ಎಲ್ಲರಿಗೂ ಮತ್ತು ಗಿಡ ಅಂದ ತಕ್ಷಣ ಎಲ್ರಿಗೂ ಖುಷಿ ಅಲ್ರಿ, ಹಿಡಿಯೋಕೆ ಓಡಾಡ್ಯಾರು. ಆಮೇಲೆ ನಾನು ಆ ಪಂಜರ ಬೇರೆ ಹೊರಗೆ ಅಲ್ಲೇ ಇಟ್ಟು ನೋಡ್ರಿ, ಕಾಂಪೌಂಡ್ ಒಳಗೆ ಇಟ್ಟಿದ್ದೆ. ಅವರು ನೋಡಿ ಕ್ಯಾಶ್ ಇಲ್ಲಿ ಬಂದೆ ತಾಣ ಇಲ್ತಡೆ ಅಂತ ಹಿಡಿಯೋಕೆ ಹೋಗ್ಯಾರಿ. ಅದು ಗಾಬರಿ ಆಗಿ ಆಮೇಲೆ ಹೊಸ ಮಕ್ಕ ಅಲ್ರಿ ಅದು. ಸೊ ಅದು ಬೇರೆ ಮರಿ ರೀ, ದೊಡ್ಡದಾರಿ ಏನೋ ಅರ್ಥ ಮಾಡ್ಕೊತಿದ್ದೇನೋ ಗೊತ್ತಿಲ್ಲ. ಹಾಗಾಗಿ ಅದು ಅಂಜೈತಿ. ಇವರು ಕೆಳಗೆ ಮ್ಯಾಗ ಓಡಾಡಿ ಹಿಡಿಯೋಕೆ ಹೋಗ್ಯಾರು, ಸಿಕ್ಕಿಲ್ಲ. ನೋಡ್ತಿರ್ಬೋದು ನೀವು ಇಲ್ಲಿ. ಅದನ್ನು
ಪಂಜರ ಪಕ್ಷಿ ಗೇಜ್ ಎಲ್ಲ ಹೊರಗೆ ಇಟ್ಟೋಗಿದ್ದೀನಿ ನಾನು. ಅದನ್ನು ತೊಗೊಂಬಂದು ಮೇಲ್ಗಡೆ ತೊಗೊಂಡೋಗಿ ಪರಿಚಯದವರು ಈ ಹುಡುಗರು ಮತ್ತು ಒಂದು 4 ವರ್ಷ ಸುತ್ತಮುತ್ತ ಜನ ಎಲ್ಲ ಸೇರಿ ಅದನ್ನ ಮೇಲೆ ಅದನ್ನು ತೊಗೊಂಡು ಇಟ್ಟು ಕರ್ದಾರ್ರಿ. ಅದ್ರೊಳಗೆ ಮತ್ತು ಹಾಡ ಗಿಡ ಹಚ್ಚಿ ಇಟ್ಟಿದ್ರಂತ. ಸನಿಯಾಗಿ ಬಂದು ವಾಪಸ್ ಹೋಗ್ಯದಾರ. ಇದು ಇಲ್ಲಿ ನೋಡ್ತಿರ್ಬೋದು ನೀವು, ನಾ ಸುಳ್ಳು ಹೇಳೋದಾಗಿದ್ರೆ. ಬಿಟ್ಟು ನೀನು ವಾಪಸ್ ಮಧ್ಯಾಹ್ನ ನಾನು ಹೋದ್ಬಿಡ ಅಂತ 12:30 ಹೋಗಿದ್ದು. ಸಂಜೆ ನಾನು 4 ಗಂಟೆಗೆ ಹಿಂಗೆ ವಾಪಸ್ ಅಂಗಡಿಗೆ ಹೋಗಿನಿ ರೀ. ನಾ ಹೋದಾಗೇನು ಇಲ್ಲ, 5 ಗಂಟೆಯಿಂದ ಇಲ್ಲೆಲ್ಲ ಸೌಂಡ್ ಬರತ್ತೈತೆ ಅಂತ ಇಲ್ಲೆಲ್ಲ ಗಿಳಿ ಮೇಲೆ ಸೌಂಡ್ ಬರತ್ತೆ ಅಂತೇಳಿ ಇವ್ರು ನೋಡಾರಂತ ಹುಡುಗರು. ಆಮೇಲೆ 5:30 6 ಗಂಟೆ ಅಂದಮೇಲೆ ಇಲ್ಲೇ ನಮ್ಮ ಮನೆ ಇಲ್ಲೇ ಐತಲ್ಲ ರೀ, ಮನೆ ಗಿಡದ ಇಲ್ಲೇ ಬಂದಾಗ ಕೂತಿತ್ತಂತ. ಇವರು ಹುಡುಗರು ಅದನ್ನ ಹಿಡ್ಯಾಕೆ ಹೋಗ್ಯಾರ. ನಾನು ಕ್ಯಾಮ್ರಾದಾಗೆಲ್ಲ ಆಮೇಲೆ ನೋಡಿದೆ, ನಾನು ಅಷ್ಟು ಕ್ಯಾಮ್ರಾ ಅಷ್ಟು ಅಬ್ಸರ್ವ್ ಮಾಡಿರಲಿಲ್ಲ ರೀ. ಆಮೇಲೆ ನೋಡಿದಾಗ ಗೊತ್ತಾಯ್ತು ಹಿಡಿಯಾಕತ್ತಾರಂತ. ಆಮೇಲೆ ನನಗೂ ಬಂದು ಹೇಳಿದ್ರು, ಹಿಂಗೆ ನಾನು ನಿಮ್ಮ ಗಿಳಿ ಮರಿ ಬಂದೈತಿ, ಅಲ್ಲೇ ಐತಿ, ನಿಮ್ಮ ಮನೆ ಕಡೆನೇ ಐತೆ ಅಂಥೇಳಿ. ಇದೇ ಗಿಡದಾಗ ಐತೆ ಅಂತ. ರಾತ್ರಿ ಅಷ್ಟರ ಮಟ್ಟ ಓಡಿಸ್ಯಾರ. 7 ಗಂಟೆ ತನಕ ಇಲ್ಲೇ ಕಂಡಿತ್ತಂತ. ನಾ 8 ಗಂಟೆಗೆ ಬಂದು ಓದಿರಿದ್ದೆ, ಏನು ಸೌಂಡ್ ಇಲ್ಲ. ರಾತ್ರಿ ಫುಲ್ ಹೊರಗೆ ಮುಕ್ಕೊಂಡಿದ್ದೆ ನಾನು. ಇದು ಹಸಿರ ಅದು ಹಸಿರ, ಎಲ್ಲೋ ಆಡ್ಕೊಂಡು ಹೆದರಿ ಕುಂತಿರ್ತವ್ರು ಮ್ಯಾಲೂ, ಒಟ್ಟ ಕಾಣಕತ್ತಿಲ್ಲ. ಇಷ್ಟೊತ್ತನ ಎಲ್ಲ ಒದರಿದ್ನಿ, ಮಿಟ್ಟು ವಯಸ್ಸು ಕೂಡ ಸೌಂಡ್ ಕೊಟ್ಟಿದ್ದು ಮಾಡಿದ್ನಿ. ಫುಲ್ ಹಸಿರದವ್ರು ಗಿಡ ನೋಡಿದ್ರೆ ಎಲ್ಲ ಹೇಳಿದ್ರಿಲ್ಲ ಬಾಜು, ಇಲ್ಲೇ ಇದೇ ಗಿಡದಾಗ ಐತೆ, ಅದು ಇದೇ ಗಿಡದಾಗ ಐತೆ ಅಂತೇಳಿ. ಎಷ್ಟು ಪಕ್ಷಿ ಅದಾವೆ, 108 ನಮೂನಿ ಗುಬ್ಬಿ, ಯಾವುದೋ ಬೇರೆ ಬೇರೆ ಪಕ್ಷಿಗಳು ಭಾಳ ಅದಾವ್ರಿ. ನಾನು ಇವತ್ತು ನೋಡೀನಿ, ಇಲ್ಲ ಅಷ್ಟು ಅಬ್ಸರ್ವ್ ಮಾಡಂಗಿಲ್ಲ, ಮನ್ಯಾಗ ಇರೋಂಗಿಲ್ಲ ರೀ. ತೋರಿಸ್ತೀನಿ ನಿಮ್ಗೆ ಎಷ್ಟು ಪಕ್ಷಿ ಅದಾವೆ ಅಂತ ಹೇಳ್ತೀನಿ. ಅವು ಕ್ಯಾಮ್ರಾ ಹಿಡ್ದಾಗ ಕಾಣೋಂಗಿಲ್ಲ. ಭಾಳ ನಮೂನಿ ಪಕ್ಷಿಗಳು ಅದಾವೆ ರೀ ಈ ಗಿಡ. ಸಣ್ಣ ಸಣ್ಣ ಪುಟ್ಪುಟಾನಿ ಆ ಹೆಸರಾಗ ಗೊತ್ತಿಲ್ಲ. ಹಂಗೆ ಹಳದಿ, ಕಪ್ಪು, ಗುಬ್ಬಚ್ಚಿ ಅಂತಲ್ರಿ, ಡಿಫ್ರೆಂಟ್ ಭಾಳ ಇದಾವೆ ಇಲ್ಲಿ. ಸೌಂಡ್ ಕೇಳ್ತಿರ್ಬೋದು ನೀವು. ಕರಿ ಗುಬ್ಬಿ ಪಕ್ಷಿ ಇದೆಲ್ಲ ನೋಡ್ರಿ. ಇಂಥ ಪಕ್ಷಿ ಭಾಳ ಅಂದ್ರೆ ಭಾಳ ಅದಾವ್ರಿ ಇಲ್ಲಿ ಗಿಡದಾಗ. ಇಲ್ಲೊಂದು ಬಂದು ನೋಡ್ರಿ 5-6 ನಮೂನಿ ಗುಬ್ಬಿ ಥರ ನೋಡ್ಬೇಕ್ರಿ. ಫುಲ್ಲು ಮಳೆ ಬರಂಗೈತಿ. ಹಿಂಗೆ ರಗಡ್ ಸಲ ಬಂದು ಹೋಯ್ತಿ. ಇಲ್ಲಿ ತನಕ ಮಳೆ ಬಂದಿಲ್ಲ. ನಮ್ಮಿಟ್ಟು ಇಲ್ಲೇ ಗಿಡದಾಗ ಐತಿ ಅಂತಾರೆ. ಒಂದು ಸ್ವಲ್ಪ ಸೌಂಡ್ ಇಲ್ಲರಿ, ಇದ್ರ ಸೌಂಡ್ ಮಾಡ್ತೈತೆ. ಅದು ಬೇರೆ ಕಡೆ ಹೋಗುತ್ತೆ ನನಗೆ ಗೊತ್ತಿಲ್ಲ. ಮಾಡಂತೂ ಮನೆಗಂಡೆ ಆಗೈತೆ ರೀ. ಇದ್ರ ಸಂಬಂಧ ನಾನು ತಂಗಡಿ ಸೂಟಿ ಮಾಡಿ ನೀನು ಮತ್ತೆ ಬಂದು ಹೋಗೈತಿ. ಇವತ್ತು ಬರ್ತದ ಹುಡ್ಕೊಂಡು ಎಲ್ಲರೂ ಬರತೈತಾನ ಅದು ನಿಮ್ಗೆ ಅದು ಹುಡುಗೈತಿ ಹೊಂದ್ಕೊಂಡೈತೆ ಅಂದ್ಮೇಲೆ ಬರತೈತಾನ ಆಗತ್ತಾರು ನೋಡ್ರಿ. ಗದ್ಲ ಸಾಗೈತಿ ಮೆಟ್ಟು ಸಂಬಂಧ. ಮಳೆ ಒಂದು ಬಂತು, ಎಲ್ಲಿ ಮುಗಿದೋ ಏನು ಮಾಡ್ತಿತ್ತು. ನಮ್ಮ ಗಂಡ ಹೆಂಡತಿಗೆ ಫೋನಾಗ ಬರೀ ಜಗಳ. ನೀ ಮಾಡಿದ್ದಿ, ನಾ ಮಾಡಿದ್ದೆ, ನೀ ಮಾಡಿದೆ ಅಂತೇಳಿ ಇರ್ತಾವಲ್ರಿ ಗಂಡ ಹೆಂಡತಿ ಜಗಳ. ಹಂಗೆ ಇದಾಗ ಗಿಡದಾಗೈತೆ ಅಂದ್ರಿ, ಅಲ್ಲಿ ಗಿಡದಾಗ ಎಲ್ಲಿ ಕಾಣ್ತಿತ್ತು ಏನು ಕಾಣಿಲ್ಲ ರೀ. ನನಗೆ ಒಂದು ತಿಳಿ ಮಟ್ಟ ಇವತ್ತು ಸೌಂಡ ಇಲ್ಲ. ಟೈಮ್ ನೋಡಿರಿ ಕರೆಕ್ಟ್ 5 ಗಂಟೆ ಆಯ್ತು. ನಾನು ಎಷ್ಟೊತ್ತಲ್ಲಿ ಡೈಲಿ ಅಂಗಡಿಯಾಗಿರ್ತಿದ್ದೆ, ಅಂಗಡಿ ಹೋಗಿದ್ದೆ. ಮಳೆ ಮಾಡಿ ಬೇರೆ ಆಗಿತ್ತು. ಮಳೆ ಏನು ಬರಲಿಲ್ಲ ರೀ ಇಷ್ಟೊತ್ತು. ಮಾಡಿ ಭಾರಿ ಆಗಿತ್ತು. ಸನಿಯಾಗಿ ಬಂದು ಹೋಗೈತಿ. ನಮ್ಮ ಬಾಗಲಕೋಟೆಗೆ ಏನಾಗೈತಿ ನನಗೆ ಗೊತ್ತಿಲ್ಲ. ಮಳೆ ಮಾತ್ರ ಆಗಾಕತ್ತಲ್ಲ ಇಲ್ಲಿ ಎಲ್ಲ ಕಡೆ ಆಗೈತಿ. ಹುಬ್ಬಳ್ಳಿ ಗದಗ ಈ ಕಡೆ ಎಲ್ಲ ಆಗೈತಂತ. ಮನೇಲಿ ಬೆಳಗ್ಗೆ ಕೆರು ತನಕ ಆಗೈತಿ ರೀ, ಇಲ್ಲ ಆಗಿಲ್ಲ. ಈಗೇನಾಯ್ತಂತಂದ್ರೆ ನಾನು ರೆಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತು ನಾನು ಜಾಗಗಳಿಗೆ ಮಾಡಿ ಪೂಜೆ ಮಾಡಿ ದೇವ್ರ ಹತ್ರ ಬೇಡ್ಕೊಂಡೇನಿ ರೀ. ನನ್ನ ಕಡೆಯಿಂದ ಅದು ತಪ್ಪಾಗಿದ್ರೆ ನನಗೇನು ಶಿಕ್ಷೆ ಕೊಡಪ್ಪ, ವಾಪಸ್ ಬರೋಂಗೆ ಮಾಡೋದಂತ ಹೇಳಿ. ಯಾಕಂದ್ರೆ ಅದು ಹೋಗಿದ್ರೆ ತನ್ನ ಪಾಡಿ ನಾವು ಬಿಟ್ಟಿದ್ವಿ. ಅದು ವಾಪಸ್ ಬಂದು ನನಗೆ ಇಲ್ಲಿ ಕಾದು ಹೋಗಿತ್ತಲ್ಲ. ಅದು ಇಲ್ಲಿ ಆಜು ಬಾಜು ಯಾರು ನಾವು ಸಣ್ಣ ಹುಡುಗರು ಓಡಾಡ್ಯಾರದು ಹಿಡಿಯಾಕ. ಅದು ಮನೆಗೆ ಬಂದ್ಕೊಂಡು ಮನೆ ಮುಂದೆ ಗಿಡದ ಮೇಲೆ ಕುಂದು ಹೊರಾಗತೈತಿ. ಮತ್ತು ಹುಡುಗರಿಗೆ ಅಂದ ತಕ್ಷಣ ಅದು ಮರಿ ಅಷ್ಟೇ ಚಂದ ಅದು ಒದರ್ತಿರ್ತಿದ್ದಾರೆ. ಎಲ್ಲರಿಗೂ ಇಷ್ಟ ಅಲ್ರಿ ಅದ್ರ ಧ್ವನಿ. ಹಾಗಾಗಿ ಅದಕ್ಕೆ ಬೆನ್ನು ಹತ್ತಿ ಸ್ವಲ್ಪ ಅದಕ್ಕೆ ಟಾರ್ಚರ್ ಅನಿಸಿರ್ಬೋದು ಏನೋ. ದೂರ ಮೇಲೆ ಗಿಡ ಹತ್ತಿ ಕುಂತಿದ್ದಂತ ರಾತ್ರಿ 7 ಗಂಟೆಗೆ. ನಿಂದ ಸಂಜೆ ವಾಪಸ್ ನಾನು ಹೇಳಿದ ತಕ್ಷಣ 7 ಬಂದು ಒಂದು ಸಲ 2 ಸಲ ಬಂದು
ನೋಡ್ಕೊಂಡು ಹೋಗಿನಿ. ರಾತ್ರಿ ಪೂರ್ತಿ ಹೊರಗೆ ಮುಕ್ಕೊಂಡಿನಿ. ಬೆಳಗ್ಗೆನೂ ಅದನ್ನು ಪೂರ್ತಿ ಕಾಯ್ಕೊಂಡು ಕುಂತೀನಿ ಮನೆ ಹೊರಗೆ. ಇಲ್ಲಿ ತನಕ ಅದನ್ನು ಕಾದೀನಿ, ಬರಾಗತ್ತಿಲ್ಲ. ಅದು ಬಂದಾಗ ನಾನಿದ್ದಾಗ ಅದು ಇಲ್ಲಿ ಹಿಂಗೆ ಆಗಿಬಿಟ್ಟೈತಿ. ನಾನು ಎಲ್ಲ ಕಡೆ ಚೆಕ್ ಮಾಡಿದೆ, ಕೇಳಿದೆ. ಅವು ಸಣ್ಣ ಮರಿ ಇರ್ತಲೆ ಈಗ ಮನುಷ್ಯರು ಹೊಂದ್ಕೊಂಡಿದ್ದು ಗಿಳಿ ಏನೋ ವಾಪಸ್ ಅವಕ್ಕೆ ಅಡವಿಗೆ ಏನು ಗೊತ್ತಿರೋಂಗಿಲ್ಲ ಅಂತ ವಾಪಸ್ ಬರ್ತಾವಂತ ಅಂತಾರು. ಆಮೇಲೆ ಇವೆಲ್ಲ ಹುಡುಗರು ಇಲ್ಲಿ ನೋಡಿದವರು ಪಾರೊಳಗಿರೋಳು ಸಾಕೋರೆಲ್ಲ ಬಂದಿದ್ರು, ಹೇಳಿದರು ಬರ್ತದಣ್ಣ, ಬರತೈತಿ, ವೇಟ್ ಮಾಡಿರಿ ಬರ್ತೈತಿ. ಆದರೆ ಯಾವಾಗ ಬರ್ತದೆ ಗೊತ್ತಿಲ್ಲ, ನಿಮ್ಗೆ ಹಚ್ಕೊಂಡೈತೆ ಅದು ಬರತೈತಿ. ಇಲ್ಲಿ ಮಟ್ಟ ಬಂದೈತಿ. ನೀವಿದ್ರೆ ಆ್ಯಕ್ಚುಲಿ ಮತ್ತು ಇವ್ರ ಮನೆ ಶಿಲ್ಪ ಇದ್ರಿ ಗ್ಯಾರಂಟಿ ಬರ್ತಿರ್ತದೆ. ಅವತ್ತು ಬರಬೇಕಾದ್ರೂ ಡೋರ್ ಬಂದ ತಾನಾಗಲಿ ಅಷ್ಟು ಹುಷಾರಿಲ್ಲಕ್ರೆ ಬಂದು ಮನೆ ಬಿದ್ದು ಒಳಗಡೆ ತಾನ ಬಂದೈತಿ. ಅದು ನೀನು ಹಂಗೆ ಆಗ್ತಿತ್ತು ಕರೆ ಇದ್ದಿದ್ರೆ ನಾನು ಅನ್ಕೊಂಡಿರಲಿಲ್ಲ ಅದು ವಾಪಸ್ ಬರುತ್ತೆ ಅಂತೇಳಿ. ನಾನೆಂತ ಹುಚ್ಚಾಗ್ಬಿಟ್ಟೆ. ಈಗ ನೋಡ್ರಿ ದುಡಿಮೆನೇ ಬಿಟ್ಟು ಕೂತೀನಿ. ದುಡಿಮೆ ಹೋಗ್ಲಿಕ್ಕೆ ಬಿಡ್ರಿ, ಅದಕ್ಕೆ ಬಿಟ್ಟಿದ್ದಕ್ಕೆ ಅದಕ್ಕೊಂದು ಸ್ವಾರ್ಥಕ್ಕಾದ್ರೆ ಆ ದುಡಿಮೆಗೇನು ಬೆಲೆ ಕಟ್ಟಾಕಂಗಿಲ್ಲ. ಪ್ರೀತಿನ ಸಾಕಾಗ್ತೈತಿ. ಹಿಂಗೆ ಬೇಜಾರಾಗ್ಬಿಟ್ಟೈತಿ. ಬರ್ದದು ಏನೋ ಗೊತ್ತಿಲ್ಲ. ಮ್ಯಾಲೆ ಹತ್ತೀನಿ ರೀ, ಕುತ್ಕೊಂಡು ಎಲ್ಲ ಗಿಡ ಹತ್ತಿರ ನೋಡು. ಸಂಜೆ ಆಲ್ಮೋಸ್ಟ್ ಬರ್ತದೆ ಅಂತ ಹೇಳಾರು. ಹೊರಗಡೆ ಇಡೋದಂಥವು ಮುಂಜಾನೆ ಮತ್ತು ಸಂಜೆಗೆ. ಮುಂಜಾನಂತೂ ಆಗಲಿಲ್ಲ ಕೆಲಸ. ಈ ಸಂಜೆ ಮುಂದೆ ನೋಡ್ಬೇಕ್ರಿ ಏನಾಗುತ್ತೆ ಅಂತೇಳಿ. ನಿಜ ಹೇಳ್ತೀನಿ ರೀ, ಊಟ ಸಹಿತ ಮಾಡಿಲ್ಲ ರೀ. ನಾನು ನೋಡ್ರಿ ಈಗ ಬಾಗಿಲ ಪೂಜೆ ಮಾಡಿದ್ದೀನಿ ನೀಟಾಗಿ. ಬಾಗಿಲ ಪೂಜೆ ಮಾಡಿ ಎಲ್ಲ ದೇವ್ರ ಹತ್ರ ಬೇಡ್ಕೊಳೋದು ಹಾಕ್ರಿ. ಈಗ ಸಂಕಟ ಬಂದಾಗ ವೆಂಕಟರಮಣ ಅಂತಾರಲ್ಲ, ಹಾಗೆ ಏನೋ ಒಂದು ಮನುಷ್ಯಗೆ ಮತ್ತು ಯಾರು ಹೇಳ್ಕೊಬೇಕ್ರಿ ನಮ್ಮ ಮನುಷ್ಯನ ಕಷ್ಟ. ನಾನು ದೇವ್ರ ಹತ್ರ ಹೇಳ್ಕೊಂಡೀನಿ ರೀ. ಮನೆ ಸತ್ತ ಕ್ಲೀನ್ ಮಾಡೀನಿ, ಏನೇನು ಮಾಡ್ಕೊಂಡಿಲ್ರಿ ಅವತ್ತು. ಹೊರ ನಾಷ್ಟಕ್ಕೆ ಸಹಿತ ಹೋಗಿಲ್ಲ. ಬೆಳಗಿನ ಹಿಂಗೆ ಉಪವಾಸ ಕೂತೀನಿ. ಹಂಗೆ ಅಷ್ಟು ಬೇಜಾರಾಗ್ಬಿಟ್ಟೈತೆ ನನಗೆ. ಯಾಕಂದ್ರೆ ವಾಪಸ್ ಬಂದೈತಲ್ರಿ ಅದು. ಹಿಂಗಾಗಿ ಎಷ್ಟು ನಾ ಕೇರ್ಲೆಸ್ ಮಾಡಿಬಿಟ್ಟಿನಲ್ಲ. ನಾನು ಇರಲಿಲ್ಲ. ನಿನ್ನೆ ಸಂಜೆನೇ ಹಂಗೂ ಅವು ಹಳ್ಳ್ಯಾಗೆಲ್ಲ ಹೇಳ್ತಾರೆ ರೀ, ದನಕರ ಆಡು ಕಳೆದಾಗ ವಾಪಸ್ ಬರ್ತಾವೆ ಸಂಜೆ ಕೆಳಡ್ಕೊಂತ ಅಂತೇಳಿ. ಆ ಥರ ತಿರುಗಾಡ್ಕೊತ ಬರ್ತಿತ್ತು ಏನದು. ನಾನು ಎಂಥ ತಪ್ಪು ಮಾಡಿಬಿಟ್ಟೆ ಅಂತೇಳಿ. ನೋಡಿರಿ ಈ ಥರ ಪಕ್ಷಿ ಭಾಳ ಅಂದ್ರೆ ಭಾಳ ಈ ಗಿಡದೊಳಗೆ ಇಷ್ಟೆಲ್ಲ ಓಡಾಡ್ತಾವೆ. ಆದರೆ ಇದು ಎಲ್ಲಿ ಕಾಣಿಸಾಗತ್ತಿಲ್ಲ ನಮ್ದು. ಎಲ್ಲಿ ಕುಂತತ್ತೀವಿ, ನನ್ನ ಮ್ಯಾಲೆ ಕುಂತೈತಿ ಅಂತಾರೆ. ಈ ಕಡೆ ಮತ್ತು ಆ ಕಡೆ ಒಂದು ಕುಂಕಿ ಹೋಯ್ತು. ಆ ಕಡೆ ಅಲ್ಲಿ ಮ್ಯಾಲೆ ಹತ್ತೀನಿ ರೀ. ಮ್ಯಾಲೆ ಬಂದೀನಿ ರೀ. ಇಲ್ಲೇ ಹೋಗೈತೆ ಅಂತಾರು. ಎಲ್ಲೋ ಒಂದು ಪಕ್ಷಿ ಎಲ್ಲರೂ ಏನು ಹರಡಕತ್ತರು. ಅದ ನಂಗೆ ಅದ ನೆನಪಿಗೆ ಬರ್ತೈತೆ. ಅದ ಹೋತೇನೋ ಅದ ಬಂತೇನೋ ಅಂತ ಅನಿಸ್ಬಿಡುತ್ತದ. ನೋಡ್ಬೇಕ್ರಿ ಟೈಮ್ ಈಗ 5:30 ಆಗಿ ಬಂತು. ನೋಡೋಣ ನಮ್ಮ ನಸೀಬ. ಪ್ರಯತ್ನ ಯಾಕೆ ಮಾಡಬಾರ್ದಂತ. ಇಷ್ಟು ಹಸಿರದ ನೋಡಿದ್ರೆ ಎಲ್ಲೂ ಇದ್ರೆ ಸೌಂಡ್ ಮಾಡ್ತಿದ್ರಿ. ನಂಗಂತೂ ಶೋರ್ ಸೌಂಡ್ ಮಾಡತ್ತಾವು. ಅದೇನು ಬೇರೆ ಕಡೆಯಲ್ಲಿ ಹೋತು ಏನಿಲ್ಲೂ. ರಾತ್ರಿ ತನಕ ಐತಿ, 8 ತನಕ ಐತೆ ಅಂತ ಹೇಳ್ತಾರೆ ಇಲ್ಲಿ ನೋಡಿದವರು. ಏನು ಮಾಡ್ಬೇಕ್ರಿ, ಹಿಂಗದ ಒಂದು ಮಿಸ್ಟೇಕಿಂದ ಏನಾರು ಆಗ್ತಾವೆ ನೋಡ್ರಿ. ಅವ್ರಲ್ಲಿ ಯಾವುದೋ ಒಂದು ಪಕ್ಷಿ ಹೊಂಟ್ರೆ ಹಂಗೆ ಕಾಣಿಸುತ್ತೆ ನನಗೆ. ಅದು ನಮ್ಗೆ ಏನು ಹೋತ ಅನ್ಸಕತ್ ಬಿಡ್ತದೆ. ಆದರೆ ಅಲ್ರಿ ಅದು ರಗಡ್ ಪಕ್ಷಿಗಳು ಇರ್ತಾವ್ರಿ ಇಲ್ಲಿ. ಗಿಡದ್ದೆಲ್ಲ ಇರ್ತಾವಲ್ರಿ. ಈಗ ನೋಡ್ರಿ ನಮ್ಗೆ ಇಲ್ಲಿ ಏನು ತೋರ್ಸಾಕತ್ತೀನಿ ಅಂತಂದ್ರೆ, ಯಾವುದೋ ಪಕ್ಷಿ ಅಡ್ಡಾಡಿದ್ರೆ ನಂಗೆ ಅದೇ ಥರ ಫೀಲ್ ಆಗೋದು ನೋಡ್ರಿ. ಸಿಕ್ಕಾಪಟ್ಟೆ ಪಕ್ಷಿಗಳು ಇಲ್ಲಿ. ಯಾಕಂದ್ರೆ ದೊಡ್ಡ ದೊಡ್ಡ ಗಿಡ 2 ಅದಾವಲ್ರಿ. ಆ ಕಡೆ ಈ ಕಡೆ ಬೇವಿನ ಗಿಡ ಏನೇ ಕೊಂಡ್ರು ಅದ ಕಣ್ಣಂಗೆ ಅನ್ಸೋದು ನೋಡ್ರಿ. ಇಲ್ಲಿ ಲೈಟಿಗೆ ಬಂದಮೇಲೆ ಯಾವ ಪಕ್ಷಿ ಬಂದು ಕುಂತ್ರು ನಂಗೆ ಅದು ಅನ್ಸಾಕತ್ತೈತಿ. ಯಾಕಂದರೆ ಬೆಳಗಿಂದ ಅದನ್ನು ಕಾಯ್ಕೊಂತ ಕುಂತೀನಿ ನಾನು, ವಾಪಸ್ ಬರುತ್ತಾನೋ ಏನೋ ಅಂತೇಳಿ. ಯಾಕಂದ್ರೆ ನಿನ್ನೆ ಅದು ನಾ ಇಲ್ಲ ಟೈಮ್ನೊಳಗೆ ಮನೆ ತನಕ ಬಂದು ಹೋಗೈತಲ್ರಿ. ಅದ ಫೀಲಿಂಗ್ ಒಳಗೆ ಫುಲ್ ಇವತ್ತು ದಿನ ಕಳೆದೆ ನಾನು. ಅದೇನು ಒಟ್ಟಾಗಿ ಬರಲಿಲ್ಲ. ನೋಡೋಣ ನಮ್ಮ ನಸೀಬ್ ಇತ್ತಂದ್ರೆ ಬರ್ತೈತಿ, ಇಲ್ಲತ್ತಂದ್ರೆ ಏನು ಮಾಡೋಕ್ಕಾಗಲ್ಲ. ನಮ್ದು ಅದ್ರ ಜೊತೆ ಅಷ್ಟು ದಿನ ತಂದ್ಕೋಬೇಕು. ಹಂಗಂತೇಳಿ ನಾವು ಅದನ್ನು ನಾವಾಗಲೇ ಬಿಟ್ಟಿರಲಿಲ್ಲ. ಆ್ಯಕ್ಚುಲಿ ತಾನಾಗೆ ಬಂದಿತ್ತು, ತಾನಾಗೆ ಹೋದಂಗೆ ಆಯ್ತದ. ಆದ್ರೆ ಅದ್ರ ಜೊತೆ ಕಳೆದ ದಿನಗಳು ಭಾಳ ನೆನಪು ಉಳಿತೇವ್ರಿ. ಭಾಳ ಅದೆಲ್ಲ ನೆನಪಾದಾಗ ಭಾಳ ಬೇಜಾರಾಗತ್ತೆ. ಹಾಗಾಗಿ ನೋಡ್ರಿ ಅದ ಪಕ್ಷಿ ನೋಡ್ರಿ ಅದನ್ನ ನೋಡಿದಾಗ ಫೀಲ್ ನನಗೆ ಅನ್ಸಾತೈತೆ. ಹಾಗಾಗಿ ಅದನ್ನ ಕ್ಯಾಮ್ರಾ ಒಳಗೆ ನಿಮ್ಗೆ ತೋರ್ಸಾತೀನಿ.